ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಳಗಟ್ಟಿ. ಧಾರವಾಡ ಜಿಲ್ಲೆ ಹಳೆ ತೇಗೂರು ಗ್ರಾಮಕ್ಕೆ ನೇರ ಬಸ್ ಸೌಲಭ್ಯ ಒದಗಿಸಲು ಆಗ್ರಹಿಸಿ ಜೋರಾದ ಮಳೆಯಲ್ಲಿ ಬಸ್ ತಡೆದು ವಿದ್ಯಾರ್ಥಿಗಳು ಯಶಸ್ವಿ ಪ್ರತಿಭಟನೆ ನಡೆಸಿದರು. ಧಾರವಾಡ ಜಿಲ್ಲೆ ಹಳೆ ತೇಗೂರು ಗ್ರಾಮಕ್ಕೆ ನೇರ ಬಸ್ ಸೌಲಭ್ಯ ಒದಗಿಸಲು ಆಗ್ರಹಿಸಿ ಇಂದು ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕರ ಸಂಘಟನೆ AIKKMS ಹಾಗೂ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ವಿದ್ಯಾರ್ಥಿ ಸಂಘಟನೆ AIDSO ನೇತೃತ್ವದಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಜೋರಾದ ಮಳೆಯಲ್ಲಿ ಕಲಾಭವನ ಮೈದಾನದಿಂದ ಹಳೆ ಬಸ್ ನಿಲ್ದಾಣದವರೆಗೆ ಮೆರವಣಿಗೆ ಮಾಡಿ ಹಳೆ ಬಸ್ ನಿಲ್ದಾಣದಲ್ಲಿ ಬಸ್ ತಡೆದು ಪ್ರತಿಭಟನೆ ನಡೆಸಿದರು. ಹೋರಾಟಕ್ಕೆ ಮಣಿದು ಸ್ಥಳಕ್ಕೆ ಆಗಮಿಸಿದ ಜಿಲ್ಲಾ ಸಾರಿಗೆ ಅಧಿಕಾರಿಗಳು ಇಂದಿನಿಂದಲೇ ನೇರ ಬಸ್ ನೀಡುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ AIKKMSನ ಜಿಲ್ಲಾ ಕಾರ್ಯದರ್ಶಿಗಳಾದ ಶರಣು ಗೋನ್ವಾರ್, ಉಪಾಧ್ಯಕ್ಷರಾದ ಹನುಮೇಶ್ ಹುಡೇದ್, AIDSOನ ಜಿಲ್ಲಾ ಅಧ್ಯಕ್ಷರಾದ ಸಿಂಧು ಕೌದಿ, ಕಚೇರಿ ಕಾರ್ಯದರ್ಶಿ ಸ್ಫೂರ್ತಿ ಚಿಕ್ಮಠ್, ಜಂಟಿ ಕಾರ್ಯದರ್ಶಿ ಹರ್ಷಿತ್ ಹಾಗೂ ನೂರಾರು ವಿದ್ಯಾರ್ಥಿಗಳು ಪಾಲಕರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕಲ್ಪಿಸಿದ KSRTCಗೆ ಧಿಕ್ಕಾರ. KSRTCಗೆ ಧಿಕ್ಕಾರ. KSRTCಗೆ ಧಿಕ್ಕಾರ. ಹಳೆ ತೇಗೂರು ಗ್ರಾಮಕ್ಕೆ ಈ ಕೂಡಲೇ ಬಸ್ ಸೌಲಭ್ಯವನ್ನು ಕಲ್ಪಿಸಿ ಬಸ್ ಬಿಡೋದಕ್ಕೆ ಇವತ್ತು ಹಳೆ ತೇಗೂರು ಗ್ರಾಮಕ್ಕೆ ಬಸ್ ಸೌಲಭ್ಯ ಕಲ್ಪಿಸಬೇಕಂತೇನು ಹೋರಾಟ ಮಾಡ್ತಾ ಇದ್ದೀವಿ. ಇದು ಎಲ್ಲರಿಗೂ ಗೊತ್ತಿರೋ ವಿಷಯ. ಇವತ್ತು ಸುಮಾರು 1 ವರ್ಷದಿಂದ ಈ ಹೋರಾಟ ನಡೀತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ಮನವಿ ಪತ್ರ ಕೊಡೋದಾಗಿರ್ಬೋದು. ಲಾಸ್ಟ್ 1 ವಾರದಿಂದ ಹೋರಾಟನೂ ಸಹ ಮಾಡಿದೀವಿ. ಇವತ್ತು ನೂರಾರು ಸಂಖ್ಯೆ ವಿದ್ಯಾರ್ಥಿಗಳು ಅಲ್ಲಿ ಹಳ್ಳಿಯಿಂದ ಉನ್ನತ ವ್ಯಾಸಂಗಕ್ಕಂತ ಧಾರವಾಡ ಸಿಟಿಗೆ ಬರ್ತಾರೆ. ಇವತ್ತು ಕನಿಷ್ಠ ಜವಾಬ್ದಾರಿ ಇದು KSRTC ಒಂದು ಬಸ್ ಬಿಡೋದು. ಇದನ್ನು ಸಹ ಮಾಡದೇ ಇರೋದು ಇವತ್ತು ನಾಚಿಕೆಗೇಡಿನ ವಿಷಯ. ಇವತ್ತು ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ಶಿಕ್ಷಣ ಕಲಿಬೇಕಂದ್ರೆ ಗವರ್ಮೆಂಟ್ ಸ್ಕೂಲ್ ಹೆಂಗ್ ಅವಶ್ಯಕತೆ ಇದೆ, ಅದೇ ರೀತಿ ಇವತ್ತು ಒಂದು ಬಸ್ ಸಹ ಅಷ್ಟೇ ಅವಶ್ಯಕತೆ. ಇದನ್ನ ಇವತ್ತು ಅರ್ಥಗೊಳ್ಳದೆ ಇವತ್ತು ನಮ್ಮ ಹತ್ರ ಬಸ್ ಇಲ್ಲ, ಅಷ್ಟು ದುಡ್ಡಿಲ್ಲ ಅಂತ ನೆಪ ಹೇಳ್ತಾ ಇದೆ KSRTC. ಇದು ನಾಚಿಕೆಗೇಡಿನ ವಿಷಯ. ಇವತ್ತು ಇದಕ್ಕೆ ಗಮನ ಹಾಕಬೇಕು. ಇಮಿಡಿಯೇಟ್ಲಿ ಒಂದು ಬಸ್ ನ ಬಿಡಬೇಕಂತ ನಾವು ಕೇಳ್ತಾ ಇದೀವಿ ಒಂದು ಹೋರಾಟದ ಮುಖಾಂತರ. ಎಷ್ಟು ವರ್ಷ ಆಯ್ತು ಬಸ್ ಇಲ್ಲದಲ್ಲೇ? ಆಲ್ಮೋಸ್ಟ್ ಒಂದು 2 ವರ್ಷದಿಂದ ಸರ್, 2-3 ನಾವು 30 ವರ್ಷದಿಂದ ಇದು ಹೋರಾಟ ಮಾಡ್ತಾ ಇರೋದು ಹಳ್ಳಿಯಿಂದ. ಅದಾದ್ಮೇಲೆ ಅಲ್ಲಿ ಏನ್ ಮಾಡ್ತಾ ಇದ್ರು, ಸ್ಟಾರ್ಟಿಂಗು ಜನನೇ ಬರಲ್ಲ ಅಂತ ಹೇಳ್ಬಿಟ್ಟು ಬಸ್ ಬಿಡ್ತಾ ಇರ್ಲಿಲ್ಲ. ಅದಾದ್ಮೇಲೆ ಜನ ದುಡ್ಡು ಕೊಟ್ಟು ಓಡಾಡಕ್ ಶುರು ಮಾಡಿದ್ಮೇಲೆ ಬಸ್ ಬಿಟ್ರು. ಇವಾಗ ಏನಾಗಿದೆ, ಆ ಬಸ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಬೇರೆ ಹಳ್ಳಿಯಿಂದ ಹೋಗುತ್ತೆ, ಆ ಮಕ್ಕಳಿಗೆ ಹೋಗಕ್ಕೆ ಬಸ್ ಹೋಗಕ್ಕೆ ಆಗ್ತಾ ಇಲ್ಲ. ಅಷ್ಟೊಂದು ಜಾಗನೂ ಇರಲ್ಲ. ಅಲ್ಲಿಂದ ಬರ್ಬೇಕಂದ್ರೆ 1 ತಾಸು 2 ತಾಸು ಎಷ್ಟೋ ಸಾರಿ ಡಿಲೇ ಆಗಿ ಸ್ಕೂಲಿಗೆ ಬರ್ತಾರೆ. ಅಷ್ಟು ಪ್ರೆಷರ್ ಅಲ್ಲಿ ಬಂದಿರೋ ಮಕ್ಕಳು ಇವತ್ತು ಕೂತ್ಕೊಂಡು ಪಾಠ ಕೇಳಕ್ಕೂ ಆಗಲ್ಲ. ಎಷ್ಟೋ ಸಾರಿ ಎಕ್ಸಾಮ್ಸ್ ಇದ್ದಾಗ ಲೇಟ್ ಆಗಿ ಬಂದು ಅಟೆಂಡ್ ಆಗ್ತಾರೆ. ಇಂಥ ಪರಿಸ್ಥಿತಿ ನಾವು ನೋಡ್ತಾ ಇದೀವಿ. ಇಲ್ಲಿ ಇಮಿಡಿಯೇಟ್ಲಿ ಇದಕ್ಕೆ ಗಮನ ಹಾಕಬೇಕು KSRTC. ಇಮಿಡಿಯೇಟ್ಲಿ ಬಸ್ ನ ಬಿಡಬೇಕು ಅಂತ ನಾವು ಕೇಳ್ತಾ ಇದೀವಿ. ಶಶಿಕಲಾ ಮೇಟಿ, ಜಿಲ್ಲಾ ಕಾರ್ಯದರ್ಶಿ AIDSO. ಏನ್ ಸಮಸ್ಯೆ ನಿಮ್ದು? ನಮ್ಮ ಬಸ್ ನಮ್ಮ ನೋಡಿದ್ರು ಬಸ್ ತರ್ಬಿಸಂಗಿಲ್ಲ ರೀ, ಹಂಗ ಹೋಗ್ತಾರ್ರಿ. ನಿಮ್ಮನ್ನ ನೋಡಿದ್ರು ನೋಡ್ಲಾರ ತರ್ಬಿಸ ಯಾಕೆ? ಫುಲ್ ಅಷ್ಟು ರಶ್ ಆಕೈತ್ರಿ ಬಸ್ ರೀ. ರಶ್ ಇದ್ದದಕ್ಕೆ ನಿಲ್ಸಲ್ಲ. ಹಾ ರೀ, ಅದ ಲಾಸ್ಟ್ ಬಸ್ ರೀ. ನಮ್ಮ ಊರಿಗೆ ಹೊಳ್ಳಿ ಬಸ್ ಇಲ್ಲ ರೀ. ಈಗ ನೀವೇನ್ ಬಯಸ್ತಾ ಇದ್ರಿ? ಅಲ್ಲ, ನಿಮ್ದೇನ್ ಡಿಮಾಂಡ್ಸ್ ಏನಿದೆ? ಬಸ್ ಬೇಕ್ರಿ ನಮಗ. ಬಸ್ ಬಸ್ ಬಿಟ್ಟು ಬಸ್ ಅಂತೂ ಇದೆ, ಇನ್ನೊಂದು ಬೇಕು. ಹಳೆ ತೇಗೂರು ಸಪರೇಟ್ ಬಸ್ ಬೇಕ್ರಿ. ನಿಮ್ಮ ಹೆಸರು? ಸೌಭಾಗ್ಯಲಕ್ಷ್ಮಿ ಕುಶ್ಲಾಪುರ್. ಹೇಳಮ್ಮ. ನಾನು ಇದೇ ವರ್ಷ ಶಾಲಿ ಬರದಿರೋದ್ರಿ. ಶಾಲಿ ಬರ್ಬೇಕಂದ್ರೆ ಕರೆಕ್ಟ್ ಆಗಿ ಒಂದ್ ಬಸ್ ಸಿಗಲ್ಲ. ನಾವು ನೋಡ್ರು ಹತ್ತಿಸ್ಕೊಲೆ ಹೋಗ್ತಾರಿ. ಯಾಕಂದ್ರೆ ಫುಲ್ ರಶ್ ಆಗಿರ್ತೈತೆ. ಒಮ್ಮೆ ಲೇಟ್ ಆಗಿ ಬಂದ್ರೆ ಸರ್ ಬೈತಾರ. ನಾವು ಎಕ್ಸಾಮ್ ಇಂದ ಲೇಟ್ ಆಗಿ ಹೋದಿವಿ ನಮ್ದು ಫೇಲ್ ಆಗ್ತದೆ ಎಕ್ಸಾಮ್. ಹೆಂಗ ಮುಂದೆ ಶಾಲಿ ಕಲಿಬೇಕಂದ್ರೆ ಏನ್ ಮಾಡೋದು? ನಮಗ ಪ್ಲೀಸ್ ಬಸ್ ಏನ್ ಮಾಡ್ಕೊಡ್ರಿ, ಟೈಮಿಂಗ್ ಪ್ರಕಾರ ಕೊಡ್ರಿ ಅಂತ ಕೇಳ್ತೀವಿ. ಯಾವ ಶಾಲೆ ನಿಮ್ದು? ನಂದು ಭಾರತ್ ಹೈಸ್ಕೂಲ್. ಯಾವ ಕ್ಲಾಸ್ ಓದ್ತಾ ಇದೆ? 9th. ನಿಮ್ಮ ಹೆಸರು? ಜ್ಯೋತಿ ದಳವಾಯಿ. ಹೇಳು. ಈಗ ನಮಗ ಸಾಯಂಕಾಲ ಬಸ್ಸಿಂದ ಭಾಳ ಪ್ರಾಬ್ಲಮ್ ಐತ್ರಿ. ಎಲ್ಲ ಮಕ್ಕಳು ಒಂದು 50-60 ಜನ ಅದಾರಿ. 4-5 ಗಂಟೆಗೆ ಬರೋರು. ಈಗ ಮಕ್ಕಳಿಗೆ ಏನಕ್ಕಂದ್ರೆ ಒಂದಷ್ಟು ಜನ ಓಡಿಸ್ಲಿಕ್ಕೆ ಹತ್ತಾರ, ಒಂದಷ್ಟು ಜನ ಹೊಸ ಬಸ್ ಸ್ಟ್ಯಾಂಡ್ ಹತ್ತಾರ. ಅಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ಹತ್ತಾರ. ಆದರ್ಶ ವಿದ್ಯಾಲಯಕ್ಕೆ ಹೋಗಾರ 20 ಜನ ಅದಾರಿ. ಇಲ್ಲೆಲ್ಲ ಬಸ್ ರಶ್ ಆಗೈತೆ ಅಂತೇಳಿ ಇಲ್ಲಿ ಕಂಡಕ್ಟರ್ ಡ್ರೈವರ್ ಅವ್ರನ್ನ ಬಿಟ್ಟ ಬರ್ತಾರೆ. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ಬಸ್ ರಶ್ ಆಗಿತ್ತು ಅಂದ್ರೆ ಅವ್ರು ಎಲ್ಲಿ ಕರ್ಕೊಂಡ್ ಬರ್ಬೇಕು.
ದಿವಸ ಅಂದ್ರೆ ಒಂದು ವರ್ಷ ಆತಿನ ಅವ್ರ ಮನವಿ ಕೊಟ್ರಿ ಜೂನ್ 28ಕ್ಕನ ಎಲ್ಲ ವಿನಾಯಕ್ ಕುಲಕರ್ಣಿ ಅವ್ರ ಸಹಿ ಹಾಕಿಸನ ಶಿವಲೀಲಾ ಮೇಡಮ್ ಅವ್ರ ಕೊಟ್ಟಾರ್ರಿ. ಅವ್ರು ಆದ್ರೂ ಮಾಡ್ಲಿಲ್ರಿ. ಸಚಿವರ ಕಡೆಯಿಂದ ಲೆಟರ್ ಕೊಡಿಸಿದಿವಲ್ಲ, ಅವರು ಮಾಡ್ಲಿಲ್ರಿ. ಮೇ 23ಕ್ಕೆ ಇವ್ರ ಸಂಘಟನೆಯವ್ರ ಕಡೆಯಿಂದ ಲೆಟರ್ ಕೊಟ್ಟು ಬಂದೇವ್ರಿ, ಆಗೂ ಮಾಡ್ಲಿಲ್ರಿ ಅವ್ರ. ಮತ್ತೆ DTO ಸರ್ಗೂ ಭೇಟಿ ಆಗ್ಯಾರ್ರಿ ಇವ್ರು ಮೇಡಮ್ ಅವ್ರ. 15 ದಿವಸ ಟೈಮ್ ತಗೊಂಡಾರ್ರಿ. ಈಗ 15 ದಿವಸ ಆದ್ರೆ ಈಗೂ ಜಾರಿಗೆ ಬಂದಿಲ್ರಿ. ಮತ್ತೆ ಇದೇ ಪರಿಸ್ಥಿತಿ ಆಯ್ತಂದ್ರೆ ನಾವು ಮಕ್ಕಳು ಹೆಂಗ ಸ್ಕೂಲ್ ಕಳಿಸ್ಬಿಟ್ರಿ? ನಮ್ಮ ಹಳ್ಳಿ ಇರೋದು ಒಂದೇ ಬಸ್ ರೀ ಅದು ಒಳಗೆ 2 ಕಿಲೋಮೀಟರ್ ಒಳಗೆ ಐತ್ರಿ. ಎಲ್ಲ ಮನ್ಯಾಗ ಕಮ್ಟ ಎಲ್ಲ ನಮ್ಮ ವ್ಯವಸಾಯ ಮಾಡವ್ರಿ. ಎಲ್ಲ ದಿವಸ ಮಕ್ಕಳು ಎಲ್ಲಿಂದ ಕರ್ಕೊಂಡು ಹೋಗೋದು ಬರೋದು ಎಲ್ಲ ಪ್ರಾಬ್ಲಮ್ ಅಲ್ರಿ. ನಾವು ಅಕಸ್ಮಾತ್ ನಾವು ಬೆಳಗಾವಿ ಬಸ್ಸಿಗೆ ಹೋಗ್ಯಾರಪ್ಪ ಅಂದ್ರೆ ಅಲ್ಲಿ ನಿಂದ್ರಾಕ್ ತಗಲ್ರಿ ಅಲ್ಲಿ ರೀ. ಇಲ್ಲೆಲ್ಲ ಬಂದಾರ ನೋಡ್ರಿ, ಎಲ್ಲ 6ನೇ ತದಿಂದ ಎಲ್ಲ ಸ್ಕೂಲ್ ಬರ್ತಾರ್ರಿ. ಅವರೆಲ್ಲ ಏನ್ ಮಾಡುದ್ರಿ? ಬಸ್ ಯಾರ ಆ ನಮನಿ ಕಲ್ರಿ. ಈಗ ಆಮೇಲೆ ನಮ್ಮ ಸರ್ಕಾರದವ್ರೆಲ್ಲ ಫ್ರೀ ಬಸ್ ಕೊಟ್ಟಿನಂತೂ ಎಲ್ಲ ಹೆಣ್ಮಕ್ಳಿಗೆಲ್ಲ ಕೊಟ್ಟಿನಂತೂ ಈಗ ದೊಡ್ಡ ಪ್ರಾಬ್ಲಮ್ ಆಗೈತ್ರಿ ಮಕ್ಕಳಿಗೆ. ಇದ್ರ ಸಂಬಂಧಾಗಿ ನಾವು ಯಾರ ಕಡೆಯಿಂದನೂ ಆಗುಲ್ಲಂತ ಇವ್ರನ್ನ ಸಂಘಟನೆಯವ್ರು ಹಿಡ್ಕೊಂಡ್ ಬಂದೇವ್ರಿ. ದಯವಿಟ್ಟು ನಾವು ಯಾವ್ದೋ ಪರಿಸ್ಥಿತಿ ಬಸ್ ತಗೊಂಡ ಮನೆಗೆ ಹೋಗ್ಬೇಕು ಸರ್. ಇವತ್ತು ಬಸ್ ಕೊಡೋರಿಗೆ ನೀವು ಹೋಗೋದಿಲ್ಲ ಮನೆಗೆ? ಬಸ್ ತಗೊಂಡ ಹೋಗ್ತೀವಿ. ನಿಮ್ಮ ಹೆಸರು? ಕಲಾವತಿ. ಗುರು ಗ್ರಾಮಕ್ಕೆ ಈ ಕೂಡಲೇ ಬಸ್ ಸೌಲಭ್ಯವನ್ನು ಕಲ್ಪಿಸಿ ಬೇಕೇ ಬೇಕು. ಹೇಳಿ ಧಿಕ್ಕಾರ. ಬಸ್ ಸೌಲಭ್ಯವನ್ನು ಕೊಡುವ KSRTCಗೆ ಹೇಳಿ ಧಿಕ್ಕಾರ. ಸಂಘಟನೆ ವತಿಯಿಂದ ಇವತ್ತು
ನಾವೇನು ದೊಡ್ಡ ಕೆಳಗೆ ಬಂದಿಲ್ಲ. ಹಳೆ ತೇಗೂರು ಗ್ರಾಮಕ್ಕೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ಬೇಕಂತೇಳಿ ಸರ್ಕಾರ ಘೋಷಣೆ ಮಾಡುತ್ತೆ. ಶಾಲಾ ಪ್ರಾರಂಭೋತ್ಸವ ಆಚರಣೆ ಮಾಡ್ತಾರೆ. ಡಿಸಿ ಅವರು ಎಲ್ಲ ಅಧಿಕಾರಿಗಳು ಸೇರ್ಬೇಕು ಶಾಲಾ ಪ್ರಾರಂಭೋತ್ಸವ ಮಾಡ್ತಾ ಇದ್ದಾರೆ. ದುರಂತ ಅಂತಂದ್ರೆ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಿಂದ ಶಾಲೆಗಳಿಗೆ ಬರಬೇಕಂತಂದ್ರೆ ಒಂದು ಮೂಲಭೂತ ಬಸ್ಸಿನ ಸೌಲಭ್ಯ ಇಲ್ಲ. ಎಷ್ಟೋ ಬಸ್ಗಳಲ್ಲಿ ವಿದ್ಯಾರ್ಥಿಗಳು ಬಸ್ ಹತ್ತಕ್ಕಾಗದೆ ಬಿದ್ದುಬಿಟ್ಟು ಎಷ್ಟೋ ಕಡೆ ಅನಾಹುತವಾಗಿದ್ದಾವೆ. ಈ ಧಾರವಾಡದ ಎಷ್ಟೋ ವಿದ್ಯಾರ್ಥಿಗಳು ಹಳೆ ಗ್ರಾಮ ವಿದ್ಯಾರ್ಥಿಗಳು ಹೇಳ್ಬೇಕಂದ್ರೆ ಇವತ್ತು ಪೇರೆಂಟ್ಸ್ ಬಂದಿದ್ದಾರೆ. ಕೇಳ್ರ ಬಾಯಲ್ಲಿ ನೀವು ಬಸ್ಗೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಸ್ಕೂಲಿಗೆ ಕಳಿಸ್ತಾ ಇಲ್ಲ ಅವರು. ನಾವು ಕಳೆದ 1 ತಿಂಗಳಿಂದನೇ ಒಂದು ಸಾಂಕೇತಿಕ ಪ್ರತಿಭಟನೆ ಮಾಡಿ ಕೆಎಸ್ಆರ್ಟಿಸಿ ಗಮನ ತಂದಿದ್ದೀವಿ. ನೋಡಿ ಸರ್, ಕಳೆದ 1 ವರ್ಷದಿಂದ ಈಗ ಇವರ ಗ್ರಾಮಕ್ಕೆ ಬಸ್ ಅಡಚಣೆ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ಅದಕ್ಕೋಸ್ಕರ ಮನೆ ಕೊಟ್ಟಿದ್ದಾರೆ, ಸ್ಪಂದಿಸಿಲ್ಲ. ದಯವಿಟ್ಟು ಬಸ್ಸನ್ನು ಕೊಡಬೇಕಂತ ಅವರು ಹೇಳಿದಾಗ ಚುನಾವಣೆ ನೇತೃತ್ವ ಸಂಸ್ಥೆ ಇದೆ. 4ನೇ ತಾರೀಕು ಏನು ಮಾಡೋಕ್ಕಾಗಲ್ಲ. 6ನೇ ತಾರೀಕು ನಂತರ ನಿರ್ಧಾರ ತಗೊಂಡಿದೆ, ಬಸ್ ಬಿಡ್ತು ಅಂತ ಹೇಳಿದ್ರು. ಆಯ್ತು ಅಷ್ಟೇ ಮಾಡಿ ಅಂತ ಹೇಳಿದ್ವಿ. ಅದು 6ನೇ ತಾರೀಕು ಮುಗಿತು. ಆಮೇಲೆ ದೀಪಾವಳಿಗೆ ಬಿಟ್ಟದ್ದು ನಾವು. ಸರ್ ಏನ್ ಮಾಡೋಣ, ವಿದ್ಯಾರ್ಥಿಯರಿಗೆ ಶಾಲೆಗಳು ಬಿಟ್ಬಿಟ್ಟು ಮನೆ ಕೊಡ್ತಾ ಇದಾರೆ, ಏನ್ ಮಾಡ್ಬೇಕು, ಇನ್ನೂ ನಮಗೆ 15 ದಿನ ಕೊಡ್ರಿ ಕಾಲಾವಕಾಶ ಅಂತಂದ್ರು. ಅದಕ್ಕೂ ಓಕೆ ಅಂತಂದ್ವಿ. ಆದ್ರೆ ದುರಂತ ಅಂತಂದ್ರೆ ಇಲ್ಲಿವರೆಗೂ ಕೂಡ ಆಶ್ವಾಸನೆಗಳ ಮೇಲೆ ಆಶ್ವಾಸನೆ ಕೊಡ್ತಾ ಇದ್ರೆ ಹೊರತಾಗಿ ನಮಗೆ ಬಸ್ಗಳಂತೂ ಬರ್ತಾ ಇಲ್ಲ. ಇರೋ ಒಂದು ಬಸ್ಸಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಕಾಲು ತಿಳ್ಕೊಂತ ಕೈ ತಿಳ್ಕೊಂತ ಹತ್ತಕ್ಕಾಗದೆ ಎಷ್ಟೋ ವಿದ್ಯಾರ್ಥಿಗಳು ಮನೆ ಕೊಡ್ತಿದ್ದಾರೆ. ಅಲ್ಲ ಫ್ರೆಂಡ್ಸ್ ಕರ್ಕೇಳಿ, ಇಂಥ ಒಂದು ಪರಿಸ್ಥಿತಿಗೆ ಕೆಎಸ್ಆರ್ಟಿಸಿ ನೇರ ಹೊಣೆಯಾಗಿದೆ. ಇವತ್ತು ಶಾಲೆಗೆ ಬರಬೇಡ್ರಿ ಅಂತ ಹೇಳ್ತಾರೆ ಗೌರ್ಮೆಂಟ್. ಇವತ್ತು ಸರ್ಕಾರ ಒಂದು ಕಡೆ ಡಿಸಿ ಅವರು ಪ್ರಾರಂಭೋತ್ಸವ ಮಾಡ್ತಾರೆ, ಇನ್ನೊಂದು ಕಡೆ ಬಸ್ ಬಿಡದೆ ನೀವು ಶಾಲೆ ಬರಬೇಡ್ರಿ ಅಂತ ಹೇಳ್ತಾರೆ ಸರ್ಕಾರ. ಇವತ್ತು ಶಿಕ್ಷಣದ ವಂಚಿತರು ಮಾಡ್ತಾ ಇದೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ದಯವಿಟ್ಟು ನಾವು ಹೇಳಕ್ಕೆ ಕೇಳಬೇಕು. ನೀವು ಮಳೆ ನಿಂತ್ಕೊಂಡು ನಾವು ಇಟ್ಟು ಬಂದ್ರ ಮಳೆ ನಿಂತು ಬಂದ್ರ ನೀವು ಈಗ ಇಷ್ಟೆಲ್ಲ ವಿದ್ಯಾರ್ಥಿ ಮಳೆ ನಿಂತಿಲ್ಲ ಹೇಳ್ತಾರೆ. ಮತ್ತೆ ಮಳೆನಲ್ಲಿ ನಿಂತ್ಕೋಬೇಡ್ರಿ ಅಂತ ಹೇಳ್ತಾ ಇದ್ದೀರಲ್ಲ, ಇಷ್ಟು ದಿನ ತನಕ ಬಸ್ಸಿಗೆ ಹಾಕಿತ್ತು ಸರ್, ಬಸ್ಸಿಗೆ ಬರ್ತಾ ಇಲ್ಲ ಬಸ್ ಸರಿಯಾಗಿ. ನೀವು ಅದನ್ನ ವ್ಯವಸ್ಥೆ ಮಾಡ್ತಾ ಇಲ್ಲ, ಮಳೆನಲ್ಲಿ ನಿಂತ್ಕೊತಾ ಇದ್ದಾರಂತ ಇವಾಗ ತಾಳಕಿ ಅಂತ ಹೇಳಕ್ ಬಂದಿದ್ದೀರಾ ಸರ್. ನಾವು ವರ್ಷ ಆಯ್ತು ಸರ್, 1 ವರ್ಷ ಆಯ್ತು. ಯಾವಾಗ ಒಂದು ನಿಮಿಷ ಈ ಮಾತಾಡಬೇಡಿ, ದಯವಿಟ್ಟು ಹೇಳ್ಬೇಡಿ ಮಾತು ಈ ಮಾತಾಡಬೇಡಿ. ಒಂದು ನಿಮಿಷ ಬರ್ಲಿ ಬಂದಿದ್ದಾರೆ ನಮ್ಮ ಅವ್ರು ಏನ್ ಹೇಳ್ತಾರೆ ದಯವಿಟ್ಟು ಎಲ್ಲರೂ ಕೇಳಿ. ಇವಾಗ ನಿಮ್ಮ ಬೇಡಿಕೆ ಸಾಯಂಕಾಲ 5:30ಗೆ ಒಂದು ನೇರವಾಗಿ ಭಯ ಇದು ಮಾಡಲಾರ್ದು ನೇರವಾಗಿ ಒಂದು ಹಳೆ ತೇಗೂರಿಗೆ ಅಡಿ ಬಿಡಕ್ಕೆ ಇದು ಮಾಡಿದ್ರಿ. ಅದನ್ನ ನಿನ್ನೆನೇ ನಾವು ಆರ್ಡರ್ ಮಾಡಿ ಡಿಪೋ ಕಳಿಸಿದ್ದೀವಿ. ಇವತ್ತಿಂದ ಅದು ಸ್ಟಾರ್ಟ್ ಆಗ್ತದೆ. ಸಾಯಂಕಾಲ 5:30ಗೆ ನಿಮ್ಮ ಗ್ರಾಮಕ್ಕೆ ನೇರವಾಗಿ ಒಂದು ಬಸ್ಸನ್ನು ಬಿಡೋ ವ್ಯವಸ್ಥೆ ಮಾಡಿದ್ದೀವಿ. ನೀವೆಲ್ಲ ಒಪ್ಕೋತೀರಿ? ಕ್ಲಾಸ್ ಬಿಟ್ಟು ಬರಬೇಕು ಸರ್, ಕ್ಲಾಸ್ ಬಿಟ್ಟು ಬರಬೇಕು. ಮುಂದೆ ಮುಖ್ಯ ಇವತ್ತು ಸಾಯಂಕಾಲದಿಂದನೇ ಬಸ್ ಬಿಡ್ತಾರಂತ ಅವರು. ಒಂದೇ ಬಸ್ ಎಲ್ಲ ನಾವೆಲ್ಲ ವ್ಯವಸಾಯ ಕರ್ಕೊಂಡ್ಬರೋಕೆ ಬೆಳಗ್ಗೆ ಬರ್ತಾ ಬಸ್ಗಳು ಬೆಳಿಗ್ಗೆ ಅದ್ರ ಟೈಮಿಂಗ್ ಮೇಂಟೈನ್ ಮಾಡಲ್ಲ. ಅದೇನಾಗ್ತಂತಾರ ನಾನು ದಯವಿಟ್ಟು ನಾವು ಹೇಳೋದಿಗೆ ಸಿಟ್ಟು ಬರ್ಬೋದು. ಏನಾಗ್ತಲ್ಲ ಒಂದು 18 ಲೇಟ್ ಆದ್ರೆ ಅಲ್ಲಿ ಕ್ಲಾಸ್ ಲೇಟ್ ಆಗುತ್ತೆ, ಮಿಸ್ ಆಗುತ್ತೆ. ಅವಾಗ ವಿದ್ಯಾರ್ಥಿ ಬಸಬೇಕು ಏನೋ ಎದಕ್ಕೂ ಲೇಟ್ ಅಂತ ಗೊತ್ತಿಲ್ಲ. ಈಗ ಬೆಳಗಿನ ಏನದಾವಲ್ಲ ನಿರ್ದೇಶನ ಕೊಡ್ತೀವಿ. ಯಾವುದೇ ತರ ಲೇಟ್ ಆಗಿ ಡೈರೆಕ್ಟ್ ಮಾಡಬಾರ್ದು ಅಂತ ಹೇಳಿದ್ವಿ. ಹಂಗೇನು ಇರ್ತಕ್ಕಂಥ ಊರು ನಮ್ದು. ಇವತ್ತು ಬಸ್ ಬಿಡಲ್ಲ 4 ದಿನ ಬಿಟ್ಟು 5 ದಿನ ಮಾಡಿಕೊಂಡಿದ್ವಿ. ಇವತ್ತು ಆ ಬಸ್ ಬಂದಾತನ ನಾವು ಇಷ್ಟು ಇಲ್ಲಿ ಬರಲ್ಲ. ನಮ್ಮ ಇಷ್ಟವರೆ ತುಂಬಿದಾರ ಬಸ್. ಅದನ್ನ ಬಸ್ ಬಂದಾದ್ರೆ ನೀವೇ ಅಲ್ಲಿ ಬರ್ಬೇಕು. ತೇವರಿಗೆ 50 ಮಾಡ್ತೀವಿ ನಾವು.
ಅಲ್ಲಿ ಬಂದು ಗೆದ್ದು ಉತ್ತರ ಕೊಡಬೇಕು. ತಿಂಗಳು ಉತ್ತರ ಕೊಡಕ್ಕೆ ಬರೋದೇ ನಾನು ಇಷ್ಟೀಗ ಎಲ್ಲಿ ಸ್ಟಾಪ್ ಹೋಗ್ಬಾರ್ದು, ಅಳತೆಯವ್ರ ಗ್ರಾಮಕ್ಕೆ ಬರಬೇಕು. ಸ್ಟಾಪ್ ಮಾಡ್ಬೇಕ್ರಿ. ಸರ್ ಹೇಳಿದ್ದಾರೆ ಏನಂದ್ರೆ ನಾವು ಹಳೆ ತೇಗೂರಿಗೆ ನೇರವಾಗಿ ಬಸ್ನ ಇವತ್ತಿನಿಂದಲೇ ಇವತ್ತು ಸಂಜೆ 5:30ಗೆ ಬಸ್ನ ಬಿಡ್ತೀವಿ. ಇನ್ಮುಂದೆ ಇದು ಕಂಟಿನ್ಯೂ ಆಗಿ ನೇರವಾಗಿ ಹಳೆ ತೇಗೂರಿಗೆ ಬರುತ್ತೆ ಅಂತ ಹೇಳಿದ್ದಾರೆ. ಇದೇ ನಮ್ಮ ಹೋರಾಟದಿಂದ ಆಗಿರುವಂತದ್ದು. ಇವಾಗ ನಾವು ಕೇಳ್ತಾ ಇದೀವಿ ಅವರಿಗೆ ಸರಿಯಾದ ಸಮಯಕ್ಕೆ ಬಸ್ ಸೌಲಭ್ಯ ಕೊಡಬೇಕು. ಅಂದ್ರೆ ಬೆಳಗಿನ ಕೂಡ ಇನ್ ಟೈಮಿಗೆ ಬರಬೇಕು. ಯಾಕೆಂದ್ರೆ ಶಾಲೆಗೆ ಮಕ್ಕಳು ಹೋಗಕ್ಕೆ ಬರ್ತಾರೆ. ಹಾಗೆಲ್ಲ ಸಂಜೆಗೆ 5:30ಗೆ ಬಸ್ನ ಕೊಡಬೇಕು. ಇದನ್ನ ಒಳಗೊಂಡಿರ್ತಕ್ಕಂಥ ಮನವಿ ಪತ್ರನ ನಾವೀಗ ಅಧಿಕಾರಿಗಳಿಗೆ ಕೊಡ್ತಾ ಇದೀವಿ. ಈ ಕಡೆ ಎಲ್ಲರೂ ಕೂಡ ಗಮನ ಕೊಡಿ. ಇದು ಕಂಟಿನ್ಯೂ ಆಗಿ ನಡೀಬೇಕು. ಇಲ್ಲ ಅಂದ್ರೆ ಇವಾಗ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ. ಹೈವೇನ ಬಂದ್ ಮಾಡಬೇಕಾಗುತ್ತೆ. ಸಮಸ್ಯೆ ಬಗೆಹರಿಲ್ಲ ಅಂತ ಅದನ್ನು ಕೂಡ ಅವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.